ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೈಡ್ರೋಫೋನಿಕ್ಸ್ನಿಂದ ಮೈಕ್ರೋಗ್ರೀನ್ಸ್ನ ಬೆಳ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೆಂತೆ ಕಾಳನ್ನ ತಗೊಂಡಿದ್ದೀನಿ. ಮೈಕ್ರೋಗ್ರೀನ್ಸ್ನಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರೋದ್ರಿಂದ ನಾನಿವತ್ತು ಒಂದು ಮೈಕ್ರೋಗ್ರೀನ್ನ ಹೈಡ್ರೋಫೋನಿಕ್ಸ್ ಮುಖಾಂತರ ಬೆಳ್ಕೊಳ್ತಾ ಇದ್ದೀನಿ. ಹೈಡ್ರೋಫೋನಿಕ್ಸ್ ಅಂದರೆ ಜಲಕೃಷಿ ಅಂತಲೂ ಕನ್ನಡದಲ್ಲಿ ಕರೀತಾರೆ. ನಾನಿಲ್ಲಿ ಮೊದಲಿಗೆ ಮೆಂತೆ ಕಾಳನ್ನ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು ಸರಿ ತೊಳೆದುಬಿಟ್ಟು ಅದಕ್ಕೆ ನೀರು ಹಾಕಿ ನೆನೆಯಕ್ಕೆ ಬಿಟ್ಬಿಡ್ತೀನಿ. 10ರಿಂದ 12 ತಾಸು ಚೆನ್ನಾಗಿ ನೆನಿಬೇಕದು. ಅದು ನೆನೆದ ಮೇಲೆ ಜರಡಿ ಅಂತ ಪಾತ್ರೆ ತಗೊಂಡು ನಂತರ ಅದಕ್ಕೆ ಕೆಳಗಡೆ ಒಂದು ಪಾತ್ರೆನಿಟ್ಟು ಅದರಲ್ಲಿ ಕಂಪ್ಲೀಟಾಗಿ ನೀರು ಹಾಕ್ತೀನಿ. ನೀರು ಹಾಕಿ ಅದರಲ್ಲಿ ಜರಡಿನ ಇಡ್ತೀನಿ. ಸ್ವಲ್ಪ ಜರಡಿಯಿಂದ ಒಳಗಡೆ ನೀರು ಬರೋ ಹಾಗೆ ಇಟ್ಕೋತೀನಿ. ಅದ್ರ ಮೇಲೆ ಟಿಶ್ಯೂ ಪೇಪರ್ನ ಇಟ್ಕೊಳ್ತೀನಿ. ಅಲ್ಲಿರೋ ಮಾಯ್ಶ್ಚರ್ನೆಲ್ಲ ಹೀರ್ಕೊಳ್ಳುತ್ತೆ. ಸ್ವಲ್ಪ ಮೆಂತೆ ಕಾಳು ನೆನೆಸಿದ್ದು ಸ್ವಲ್ಪ ಮೊಳಕೆ ಕಟ್ಟಿರುತ್ತೆ, ಅದನ್ನು ಅದ್ರ ಮೇಲೆ ಉದುರಿಸ್ತೀನಿ. ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಚೆನ್ನಾಗಿ ಅದ್ರ ಮೇಲೆ ನೀರು ಚಿಮ್ಕಿಸ್ತಾ ಬರ್ತೀನಿ. ಇದೇ ಇರೋ ಹಾಗೆ ಆವಾಗವಾಗ ಒಣಗಿದ ಮೇಲೆ ಸ್ವಲ್ಪ ನೀರು ಚಿಮ್ಕಿಸ್ಬೇಕು. ಮೈಕ್ರೋಗ್ರೀನ್ಸಲ್ಲಿ ಹೇರಳವಾಗಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇದು ಡೈಜೆಸ್ಟಿವ್ ಹೆಲ್ತಿಗೂ ಹೆಲ್ಪ್ ಆಗುತ್ತೆ, ಹಾರ್ಟ್ ಹೆಲ್ತಿಗೂ ಹೆಲ್ಪ್ ಆಗುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಇ, ಸಿ ಮತ್ತು ಕೆ ಹೆಚ್ಚಾಗಿರೋದ್ರಿಂದ ನಮಗೆ ಹೆಲ್ತ್ ತುಂಬ ಒಳ್ಳೆಯದು. ಇದರಲ್ಲಿ ಬೀಟಾ ಕೆರೋಟಿನ್ ತುಂಬಾ ಜಾಸ್ತಿ ಇರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿಗೂ ತುಂಬಾ ಒಳ್ಳೆಯದು. ಇದೇ ಥರ ನಾನು ಇನ್ನೊಂದನ್ನು ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಸೀಡ್ಸ್ ಮಿಕ್ಕಿದೆ, ಅದನ್ನು ಕೂಡ ಬೇರೆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದರ ಮೇಲೆ ಇನ್ನೊಂದು ಜರಡಿ ಇಟ್ಟು ಅದರ ಮೇಲೆ ಸೀಡ್ಸ್ನ ಉದುರಿಸ್ತಾ ಇದ್ದೀನಿ. ಇದೇ ಥರ ಪ್ಲಾಸ್ಟಿಕ್ ಜರಡಿ ಥರ ಬುಟ್ಟಿಲಾದರೂ ಹಾಕ್ಕೋಬೋದು, ಅಥವಾ ಪ್ಲಾಸ್ಟಿಕ್ ಡಬ್ಬ ಥರ ಇರುತ್ತೆ, ಅದನ್ನು ಸ್ವಲ್ಪ ತೂತು ಮಾಡಿಕೊಂಡು ಉಪಯೋಗಿಸ್ಬೋದು. ಕಸದಿಂದ ರಸ ಅಂತಾರಲ್ಲ, ಆ ಥರ ಅವನ್ನೂ ಉಪಯೋಗಿಸ್ಬೋದು. ನಾನಿಲ್ಲಿ ಸ್ವಲ್ಪ ಬೆಳ್ಕೊಳ್ತಿದ್ದೀನಿ. ಈ ಥರ ಒಂದು ದಿನ ಬಿಟ್ಟ ನಂತರ ಈ ಥರ ಎಲ್ಲ ಸರಿಯಾಗಿ ಮೊಳಕೆ ಕಟ್ಟಿರುತ್ತೆ. ಮತ್ತೆ ಅದ್ರ ಮೇಲೆ ಸ್ವಲ್ಪ ನೀರು ಚಿಮ್ಕಿಸಿ ಮತ್ತೆ ಹಾಗೆ ಬಿಟ್ಬಿಡಬೇಕು. ಒಂದು ದಿನದ ನಂತರ ಹೇಗೆ ಬಂದಿದೆ ನೋಡಿ. ಇದೇ ಥರ 2 ದಿನ ಮಾಡಿ 3ನೇ ದಿನ ಇದನ್ನು ಸ್ವಲ್ಪ ವಿಂಡೋ ಹತ್ರ ಬರೋ ಬಿಸಿಲಿಗೆ ಇಟ್ಬಿಡಬೇಕು. ಈ ಥರ ನಾನು 3 to 4 days ಇಟ್ಟಿದ್ದೀನಿ. 4 ದಿನಕ್ಕೆ ನಾನು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ ಇದನ್ನು. ಇದು 24 ಗಂಟೆ ನಂತರ ಹೇಗೆ ಕಾಣ್ತಿದೆ ನೋಡಿ. ಪೂರ್ತಿಯಾಗಿ ಮೊಳಕೆ ಬಂದಿದೆ. ಇದು 36 hours ಆದಮೇಲೆ ಹೀಗಾಗಿರುತ್ತೆ. ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇದೆ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಯಾರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದನ್ನು ಕಟಾವು ಮಾಡ್ಕೊಳ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕತ್ತರಿಯಿಂದ ಕಟ್ ಮಾಡಿಕೊಂಡು ತೆಕ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ತೀನಿ. ದಯವಿಟ್ಟು ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ತಪ್ಪದೆ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸು ನಿಮಗೆ ಮೊದಲು ತಲುಪುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.